ಮಾರು ಗೊನೆ ಇತ್ತು ಪುಟ್ಬಾಳೆನೆ. ಯಾರೋ ಒಬ್ರು ಸೈಂಟಿಸ್ಟ್ ಬಂದು ಕೇಳ್ತಿದ್ರು ಇಲ್ಲಿ ಯಾವುದು ಬರಲ್ಲ ಸರ್ ಇಲ್ಲಿ ಅಂತ. ಕರ್ಕೊಂಬಂದು ತೋರಿಸ್ತೆ ಮತ್ತೊಂದು ಸರಿ. ತುಪ್ಪನೂ ಸಿಗ್ತಿದೆ ವರ್ಷ ಒಂದು ಲಾಸ್ಟ್ ಇಯರ್ ಒಂದು 35 kg ತುಪ್ಪ ಮಾರಿದೆ, 700 ರೂಪಾಯಿ kg. ಈ ಒಂದು ಪಪ್ಪಾಯ ಆಗಲಿ, ಬಾಳೆ, ತೆಂಗು, ಅಡಿಕೆ ಕಮರ್ಷಿಯಲ್ ಆಗಿ ಮಾರ್ತೀವಿ. ಸುಮಾರು ನಿಮ್ಗೆ ಎಷ್ಟು kg ಬಂದಿದೆ ಸರ್ ಒಂದು ಮೀನು? ಓ ಸರಿನಾ 600 kg. ರೈತರೆಲ್ಲ ಮನೆ ಮಂದಿ ಎಲ್ಲ ಸಹಾಯ ಅಂತಾರೆ. ಯಾರು ಮಾಡ್ತಾರೆ? ನಾನು ಏನು ಕೆಲಸನೇ ನೋಡ್ರಿ ಬಿಂದಾಸ ಓಡಾಡ್ತೀನಿ, ಕಾರಲ್ಲೇ ಓಡಾಡ್ತೀನಿ. ಜೇನು ಪೆಟ್ಟಿಗೆ ಯಾಕೆ ಸಾಕಿದ್ದೀನಿ ಅಂದರೆ ಪೂರ್ತಿ ನನಗೆ ಇದು ಪರಾಗಸ್ಪರ್ಶಕ್ಕೋಸ್ಕರ ಸಾಕಿರೋದು ನಾನು. ತುಪ್ಪನೂ ಸಿಗ್ತಿದೆ ವರ್ಷ ಒಂದು ಲಾಸ್ಟ್ ಇಯರ್ ಒಂದು 35 kg ತುಪ್ಪ ಮಾರಿದೆ, 700 ರೂಪಾಯಿ kg. ಪ್ರಾಫಿಟು ಆಗ್ತಿದೆ. ಬಟ್ ಮೈನ್ ಪರ್ಪಸ್ ನನಗೆ ಪಾಲಿನೇಷನ್ ಆದರೆ ತುಂಬ ಚೆನ್ನಾಗಿ ಗಿಡನೂ ಅಡಿಕೆ ಆಗಲಿ ತೆಂಗಾಗಲಿ ಯಾವುದೇ ಆಗಲಿ ಒಳ್ಳೆ ಫಸಲು ಬರ್ತೈತೆ. ಹಂಗಾಗಿ ಜೇನು ಸಾಕಿನ ಒಂದು 18 ಪೆಟ್ಟಿಗೆ ಜೇನು ಐತೆ. 18 ಪೆಟ್ಟಿಗೆ ಇದೆ ಜೇನು ಪೆಟ್ಟಿಗೆ. ಎಲ್ಲ ಇವೆಲ್ಲ ಹಣ್ಣಿನ ಗಿಡಗಳು ನಮ್ಮ ಮನೆಗೆ ಮಾತ್ರ ನಾವು ಯೂಸ್ ಮಾಡ್ಕೊತೀವಿ. ನಾನು ಯಾವುದೂ ಮಾರಲ್ಲ, ಎಲ್ಲರಿಗೂ ಕೊಡ್ತೀನಿ. ಓನ್ಲಿ ಕಮರ್ಷಿಯಲ್ ಕ್ರಾಪ್ ಮಾತ್ರ ಸೇಲ್ ಮಾಡೋದು. ಈ ಒಂದು ಪಪ್ಪಾಯ ಆಗಲಿ, ಬಾಳೆ, ತೆಂಗು, ಅಡಿಕೆ ಕಮರ್ಷಿಯಲಾಗಿ ಮಾರ್ತೀನಿ. ಕಾಳುಮೆಣಸು ಹಾಕಿದ್ದೀನಿ, 1,500 ಕಾಳುಮೆಣಸು ಹಾಕಿದ್ದೀನಿ. ಕಾಫಿ ಹಾಕಿದ್ದೀವಿ, ಚಂದ್ರಗಿರಿ ಕಾಫಿ ಹಾಕಿದ್ದೀನಿ. ಬನ್ನಿ. ಇದು ನೋಡಿರಿ, ಇದಕ್ಕೆ ಯಾವುದಕ್ಕೂ ಗೊಬ್ಬರ ಹಾಕಲ್ಲ. ಇಲ್ಲಿ ನೋಡ್ರಿ ಬಾಳೆ ಇದೈತಲ್ಲ, ನಾನು ಗೊಬ್ಬರ ಹಾಕಲ್ಲ ಇದಕ್ಕೆ, ಯಾವುದಕ್ಕೂ ಹಾಕಲ್ಲ ಬಾಳೆಗೆ. ಇದ್ರ ಮಧ್ಯದಲ್ಲೂ ನಾವು ನೋಡ್ರಿ ತರಕಾರಿ ಬೆಳ್ಕೊಂತೀನಿ ನಾನು. ಯಾಕಂದ್ರೆ ಮನೆಗೆ ಪ್ರತಿಯೊಂದು ಯಾವುದೇ ಆಗಲಿ ಜಾಗ ವೇಸ್ಟ್ ಮಾಡಬಾರ್ದು. ಇದ್ರ ಬರಲ್ಲ, ಅಲ್ಲಿ ಬರಲ್ಲ, ಇದ್ರ ಬರಲ್ಲ ಅಂತಾರೆ. ಬಟ್ ಇದ್ರ ಮಧ್ಯದಲ್ಲೂ ನಾನು ತರಕಾರಿ ಬೆಳ್ಕೊಂತೀನಿ. ಬದನೆಕಾಯಿ ಹಾಕಿದೆ, ಮೆಣಸಿನ ಗಿಡ ಎಲ್ಲ ತೆಗೆದೆ ಮೊನ್ನೆ. ಮೆಣಸಿನ ಗಿಡ, ಟೊಮೊಟೊ ಎಲ್ಲ ತೆಗೆದ್ವಿ. ಇದ್ರ ಮಧ್ಯದಲ್ಲಿ ಈಗ ಬದನೆಕಾಯಿ ಮಾತ್ರ ಉಳ್ಕೊಂಡಿದ್ದೆ. ಈ ಬದನೆಕಾಯಿ ಯಾಕೆಂದ್ರೆ ಈಗ ರೈತರಾಗಿ ತರಕಾರಿ ದುಡ್ಡು ಕೊಟ್ಟು ತರೋದೈತಲ್ಲ ಮುಟ್ಟಾಳ್ತಾನ ಅಲ್ವಾ. ಎಲ್ಲದನ್ನೂ ಬೆಳಿತೀನಿ ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದನ್ನಾರು ಬೆಳ್ಕೋಬೇಕು ನಾವು ಆರೋಗ್ಯಕರ. ನೋಡಿ ಗೊಬ್ಬರ ಏನು ಹಾಕಲ್ಲ. ಒಂದು ನಮಗೆ ಎಷ್ಟು ಬರ್ತೈತೆ ಅಷ್ಟು ಚೆನ್ನಾಗಿ ವಿಷಮುಕ್ತ ಸ್ನೇಹಿತರಿಗೆ ನಮ್ಮ ಮನೆಗೆ ಬರ್ತಾರೆ, ಸ್ನೇಹಿತರೆಲ್ಲ ಬರ್ತಾರಲ್ಲ, ಕೊಡ್ತೀವಿ. ನೋಡಿರಿ ಪಪ್ಪಾಯ ಹಣ್ಣುಗಳು ಗಿಡ ಸ್ವಲ್ಪ ಹೋಗಿದ್ದಾವೆ ಈ ಸರಿಯ. ತುಂಬ ಪಪ್ಪಾಯ ಹಣ್ಣು ನೀವು ಯಾವಾಗಾರ ಒಂದು ಗಿಡದ ಹಣ್ಣು ತಗೊಂಡು ತಿನ್ನೋಡ್ರಿ, ಜೀವನದಲ್ಲಿ ನೀವು ಅಷ್ಟು ಟೇಸ್ಟ್ ಹಣ್ಣು ತಿಂದೇ ಇರಲ್ಲ ನೀವು. ಅದೊಂದು ಕಿತ್ಕೊಂಡೋಗ್ರಿ ಒಂದು ತೋರಿಸ್ತೀನಿ. ಯಾಕೆಂದರೆ ಅಷ್ಟು ಟೇಸ್ಟು. ಔಷಧಿ ಯಾವುದೇ ಆಗಲಿ ಕೆಮಿಕಲ್ ನೋಡಿರಿ, ಭೂಮಿಯಲ್ಲಿ ಫಲವತ್ತತೆ ಇರೋದಕ್ಕೆ ಆ ಹಣ್ಣು ಅಷ್ಟು ಚೆನ್ನಾಗಿ ಬರೋದು. ನೋಡಿ ಎಲ್ಲ ಕಡೆ ತೂತ ಬಂದಿದೆ ನೋಡ್ರಿ ಇಲ್ಲಿ. ಇದು ಯಾವ ಬಾಳೆ ಸರ್? ಇದು ಪುಟ್ಬಾಳೆ, ಏಲಕ್ಕಿ ಬಾಳೆ. ಎಷ್ಟನೇ ಕೂಳೆ ಇದು? ಇದು 2ನೇ ಕೂಳೆ. 2ನೇ ಕೂಳೆ ಬಾಳೆ ಇದು. ಬರ್ರಿ, ಇದು ಮೊನ್ನೆ ಭಾರಿ ಮಳೆ ಬಂತು. ಏಲಕ್ಕಿ ಬಾಳೆಯಲ್ಲಿ ಎಷ್ಟು ಒಂದು ಆದಾಯ ಅಂತ ಮಾಡ್ಕೊಳಕ್ಕೆ ಆಯ್ತು ಸರ್ ನಿಮಗೆ? ತೆಗೆದ್ರೆ ಆಲ್ರೆಡಿ ಈ 2ನೇ ಸರಿ ಬರ್ತಾ ಇರೋದು. ಒಂದು kgಗೆ 70 ರೂಪಾಯಿ ಐತ್ಕಂಡ್ರಿ. 1 kgಗೆ 70 ರೂಪಾಯಿ. 10 kg ಅವರೇಜ್ ಬರ್ತಿದ್ದೇನ್ರಿ. 10 kg ಅವರೇಜಿಗೆ ಒಂದು ಗೊನೆಗೆ ಎಷ್ಟು ಬರ್ತಿದೆ? 700 ರೂಪಾಯಿನಾ? ಹಾಂ, 1 ಎಕರೆಗೆ ಒಂದು 500 ಗಿಡ ಹಾಕಿದ್ರೆ ಎಷ್ಟಾಯ್ತು? 3 ಲಕ್ಷ ರೂಪಾಯಿ ದುಡ್ಡು ಆಯಿತು. ಅದು ಈ ಇಂಟರ್ನಲ್ ಕ್ರಾಪು. ನಾನು ಹೇಳ್ತಾ ಇರೋ ಮೈನ್ ಕ್ರಾಪ್ ಅಲ್ಲ ಅದು, ಇಂಟರ್ನಲ್ ಕ್ರಾಪೇ. ನೋಡಿರಿ ರೈತರು ಹೆಂಗೆ ದುಡಿಮೆ ಮಾಡ್ಕೋಬೋದು ಅಂದರೆ, ತೆಂಗು, ಅದ್ರ ಮಧ್ಯದಲ್ಲಿ ಅಡಿಕೆ, ಅದ್ರ ಮಧ್ಯದಲ್ಲಿ ಬಾಳೆ ಬೆಳೆದಿದೆ. 18 kg ತನಕ ಬಾಳೆ ಬೆಳೆದಿದೆ. 18 kg. ಒಂದೊಂದು ಮಾರು ಗೊನೆ ಇತ್ತು ಪುಟ್ಬಾಳೆನೆ. ಯಾರೋ ಒಬ್ರು ಸೈಂಟಿಸ್ಟ್ ಬಂದು ಕೇಳ್ತಿದ್ರು ಇಲ್ಲಿ ಯಾವುದು ಬರಲ್ಲ ಸರ್ ಇಲ್ಲಿ ಅಂತ. ಕರ್ಕೊಂಬಂದು ತೋರಿಸ್ತೆ ಮತ್ತೊಂದು ಸರಿ. ನೋಡಿದರೆ ಜೇನು ಜೇನಿದೆ ಇದರಲ್ಲಿ. ಜೇನಿದೆ ಇಲ್ಲಿ. ಫಸ್ಟ್ ಬೆಳೆಯಲ್ಲಿ ಎಷ್ಟೊಂದು ಆದಾಯ ಮಾಡ್ಕೊಂಡ್ರೆ ಸರ್ ಬಾಳೆಯಲ್ಲಿ? ಫಸ್ಟ್ನಲ್ಲಿ 1.5 ಎಕರೆ ಇತ್ತು. ಅವಾಗ ಒಂದು 3-4 ಲಕ್ಷ ರೂಪಾಯಿ ಆಗಿತ್ತು. 2ನೇ ಕೂಳೆನೇ ಜಾಸ್ತಿ ಬಂದಿದ್ದು. 4 ಲಕ್ಷ ರೂಪಾಯಿ. ಯಾಕೆಂದರೆ 2ನೇ ಕೂಳೆ ನಮಗೆ ಖರ್ಚು ಕಡಿಮೆ ಆಗ್ಬಿಡ್ತಿತ್ತಲ್ಲ. ಖರ್ಚು ಯಾಕೆ ಕಡಿಮೆ ಆಗ್ತೈತೆ ಅಂದರೆ ಮತ್ತೆ ನೆಡೋದಕ್ಕೆ ಇರಲ್ಲ, ಬೇರೆ ಯಾವುದೂ ಇರಲ್ಲ. ಸುಮ್ಮನೆ ಬಂದಿದ್ದು ಕಟ್ ಮಾಡ್ಕೊಳ್ಳೋದು ಅಷ್ಟೇ. 9 ತಿಂಗಳಿಗೆ ಮತ್ತೆ ಬಂದುಬಿಡ್ತೈತೆ. ಫಸ್ಟ್ನೇ ಬೆಳೆ 11, 12 ತಿಂಗಳು, 13 ತಿಂಗಳಿಗೆ ಬರ್ತೈತೆ. ಸೊ 2ನೇ ಬೆಳೆಯಲ್ಲಿ ಒಂದು 4 ಲಕ್ಷವರೆಗೂ ಬಂತು ಆದಾಯ ಒಂದು ಕಾಲ ಎಕರೆಗೆ. ಮತ್ತು ಇದಾಗೇನು ಮೈನ್ ಕ್ರಾಪ್ ಅಲ್ಲ, ಎಲ್ಲದನ್ನ ಪ್ರತಿ ನೋಡಿರಿ ಎಳ್ನೀರು ಗೊನೆ ನೋಡ್ರಿ ನಿಮಗೆ ಗೊತ್ತಾಗ್ತದೆ ರೈತರಾಗಿದ್ದರೆ. ಯಾಕೆ ಗೊತ್ತಾ? ಎಳ್ನೀರು ಬಂದು ಬೆಳಗ್ಗೆ ನೋಡ್ಕೊಂಡು ಹೋಗ್ತಾರೆ. ಏನು ನನಗೆ ಪ್ರತಿ ತಿಂಗಳು 1.5 ತಿಂಗಳಿಗೆ ಒಂದು ಸರಿ 2 ಲೋಡ್ ಗೊಬ್ಬರ ಎಳ್ನೀರು ಇಳಿಸ್ತಾರೆ. ಯಾಕೆಂದರೆ ರೈತರು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡೋಬೇಕು. ಸುಮ್ಮನೆ ನಾವು ಅಡಿಕೆ ಹಾಕಿದ್ದೀನಿ, ಅದು 1 ವರ್ಷ ಕಾದ್ರೆ ನಮ್ಮ ದುಡ್ಡು ಬಡ್ಡಿ ಕೊಡೋರು ಯಾರು? ಇನ್ಸ್ಟ್ಯಾಂಟ್ ದುಡ್ಡು ತಗೋಬೇಕು. ಹಂಗಾದ್ರೆ ರೈತ ಸ್ವಾವಲಂಬಿ ಆಗ್ತಾರೆ. ಇಲ್ಲಾಂದ್ರೆ ಏನಾಗ್ಬಿಡ್ತೈತೆ ಅಂದರೆ ನಾವು ಅದು ಮಾಡ್ತೀನಿ, ಸುಮ್ಮನೆ ಕೊಬ್ಬರಿ ಹಾಕ್ತೀನಿ, 2 ವರ್ಷ ಕೊಬ್ಬರಿ ಹಾಕೊಂಡು ಕಾಯ್ಕೊಂಡು ಯಾಕೆ ಇಟ್ಕೋಬೇಕು? ಇನ್ಸ್ಟ್ಯಾಂಟ್ ದುಡ್ಡು ಮತ್ತು ಲಾಭನೂ ಜಾಸ್ತಿ. ಕೊಬ್ಬರಿ 1.5 ವರ್ಷ ನೀವು 2 ವರ್ಷ ಮೇಂಟೈನ್ ಮಾಡಿ, ಹೋದ ವರ್ಷ ಈ ವರ್ಷನೂ ಸ್ವಲ್ಪ ರೇಟ್ ಬಂದಿದೆ. ಲಾಸ್ಟ್ ಇಯರ್ ಥರ ಆದರೆ ಒಂದು ಕಾಯಿಗೆ 10 ರೂಪಾಯಿನೂ ಸಿಗೋಲ್ಲ.
ಎಳ್ನೀರು 22 ರೂಪಾಯಿ, ವರ್ಷಕ್ಕೆ 8 ಬೆಳೆ ಬರ್ತಿತ್ತಾ? 8 ಬೆಳೆ ಬರ್ತೈತೆ ಎಳ್ನೀರಿಂದ. ಆಮೇಲೆ ಕೊಬ್ಬರಿ ತುಂಬ ದಿನ ಇಡೋಕ್ಕೂ ಆಗಲ್ಲ, ಟೈಮ್ ಆದರೆ ಟೈಮ್ ಆದಾಗ ಬಾರಲೇಬೇಕು. ಮತ್ತು ಇಲ್ಲ ಕೌಟ್ ಬರ್ತೈತೆ. ಎಳ್ನೀರಾದರೆ ನೋಡಿರಿ, ಲೇಬರ್ಸ್ ನನಗಿಲ್ಲ, ಅವರೇ ಬರ್ತಾರೆ, ಅವರೇ ಇಳಿಸ್ತಾರೆ, ದುಡ್ಡು ಎಣಿಸ್ಕೊಟ್ಟು ಹೋಗ್ತಾ ಇರ್ತಾರೆ. ಅದಕ್ಕೆ ಯಾವತ್ತೇ ಆಗಲಿ ರೈತರು ಸ್ವಲ್ಪ ನಾಲೆಡ್ಜಬಲ್ ಕೆಲಸ ಮಾಡಿದರೆ ತುಂಬ ಪ್ರಾಫಿಟ್ ಮಾಡ್ಕೋಬೋದು. ಜನ ಕೇಳಿದರೆ ಅದು ಏನಂದರೆ ರೈತರೆಲ್ಲ ಮನೆ ಮಂದಿ ಎಲ್ಲ ಸಹಾಯ ಅಂತಾರೆ. ಯಾರು ಮಾಡ್ತಾರೆ? ನಾನು ಏನು ಕೆಲಸನೇ ನೋಡಿರಿ, ಬಿಂದಾಸ ಓಡಾಡ್ತೀನಿ, ಕಾರಲ್ಲೇ ಓಡಾಡ್ತೀನಿ, ಯಾವುದನ್ನೇ ಆಗಲಿ. 3 ಬೈಕ್ ಇದ್ರೂ ಕಾರಲ್ಲೇ ಓಡಾಡ್ತೀನಿ. ಯಾಕೆಂದರೆ ನಮಗೆ ದುಡ್ಡು ನಾನು ಹೇಳೋದು ಏನಂದರೆ ದುಡ್ಡಿಗಿಂತವ ಮನುಷ್ಯನ ಲೈಫನ್ನು ಈಸಿ ಮಾಡ್ಕೋಬೇಕು, ಸ್ಮಾರ್ಟಾಗಿ ಮಾಡ್ಕೋಬೇಕು. ಹೌದು ಸರ್, ಹೌದಲ್ವಾ? ನೋಡಿರಿ, ಈಗ ಹೇಳ್ತಾರೆ ಅದು ಗಿಡ ಬರಲ್ಲ, ಈ ತೋಟದಲ್ಲಿ ಈ ಗಿಡ ಬರಲ್ಲ ಅಂತ. ನೀವು ಕಾಡೆಲ್ಲ ನೋಡಿದ್ದೀರಲ್ಲ, ಎಷ್ಟು ಮರ ಇರ್ತವೆ. ಏನು ಅದೇನಾದ್ರು ಬೇರೆ ಆಗ್ತಿತ್ತಾ? ಈಗ 4 ಜನ ನಾವು ಇದ್ದೀವಿ ಅಂದರೆ 4 ಜನದ ಫುಡ್ಡು ಸ್ಟೈಲ್ ಒಂದೇ ಇರೋಲ್ಲ. ನಾನು ವೆಜಿಟೇರಿಯನ್ ಇರ್ಬೋದು, ಇವ್ರು ನಾನ್ ವೆಜ್ ಇರ್ಬೋದು, ಇನ್ನೊಬ್ರು ಇನ್ನೊಂದು ಇರ್ಬೋದು. ಹೌದಲ್ವಾ? ಹಂಗೆ ಪ್ರತಿಯೊಂದು ಮರನೂ ಅಷ್ಟೇ, ಗಿಡನೂ ಅಷ್ಟೇ. ಪ್ರತಿಯೊಂದು ಮರಕ್ಕೂ ಅದೇ ಒಂದು ಆಹಾರ ಉತ್ಪತ್ತಿ ಮಾಡ್ಕೊಳ್ಳೋ ಕೆಪಾಸಿಟಿ ಇರ್ತೈತೆ. ಸುಮ್ಮನೆ ಆ ಬೆಳೆ ಹಾಕ್ಬಾರ್ದು ಅಂತ ಜಾಗ ವೇಸ್ಟ್ ಮಾಡೋದಲ್ಲ, ಇರೋದ್ರಲ್ಲಿ ಇದೆಲ್ಲ ಹಾಕಬೇಕು. ನೀವೀಗ ಈ ತೆಂಗಲ್ಲಿ ಅಡಿಕೆ ಕೆಲವೊಬ್ರು ಹಾಕ್ತಾರೆ, ಹಾಕಿ ಬರ್ರಿ, ತೋರಿಸ್ತೀನಿ ಬರ್ರಿ. ಹಾಕಿದ್ದೀರಾ? ಬನ್ನಿ, ಅದನ್ನೇ ತೋರಿಸ್ತೀನಿ ಬನ್ನಿ. ಅಡಿಕೆನೂ ಹಾಕಿನಿ, ಅದ್ರ ಮಧ್ಯದಲ್ಲಿ ಬಾಳೆನೂ ಹಾಕಿನಿ. ಅಂದ್ರೆ ಇಲ್ಲೇನು ಟ್ರ್ಯಾಕ್ಟರ್ ಗೀಟ್ರು ಏನು ಬಂದಂಗೆ ಇಲ್ಲ ಅಲ್ಲ? ನಾನು ಓಡಿಸೋದೇ ಇಲ್ಲ. ಟ್ರ್ಯಾಕ್ಟ್ರಲ್ಲಿ ಯಾಕೆ ಓಡಿಸ್ಬೇಕು ಅಲ್ವಾ? ನೋಡಿರಿ, ಪೂಜೆಗೂ ನಾನು ಒಂದು ಹೂ ತರಲ್ಲ ಕಣ್ರಿ. ಮೊನ್ನೆ ಆಯ್ತು ಪೂಜೆ ಮಾಡಿದ್ರೆ ನಮ್ಮ ತೋಟದೇ ಹೂ ಕಿತ್ಕೊಂಡು ಹೋಗ್ತೀನಿ, ಪೂಜೆ ಮಾಡ್ತೀವಿ. ಹಾಂ, ಅಲ್ಲಿ ಯಾವನೋ ಕಾಲಲ್ಲಿ ತುಳ್ಕೊಂಡು ಕೈಯಲ್ಲಿ ತುಳ್ಕೊಂಡಿದ್ದೆಲ್ಲ ಅದನ್ನೆಲ್ಲ ಮಾಡ್ಕೊಂಡು ದೇವ್ರಿಗೆ ಯಾಕೆ ಮಾಡಿಸ್ಬೇಕು? ಸಪೋಟ ಗಿಡಗಳು ಹಾಕೊಂಡಿವ ಬೇಜಾನ್. ನಮ್ಮ ಮನೆಗೆ ನಾವು ಇಬ್ಬರೇ ಸಪೋಟ ಹಣ್ಣುಗಳು ಚೆನ್ನಾಗಿ ತಿಂತೀವಿ. ಸಪೋಟ ಹಣ್ಣು ತಿಂತೀವಿ. ಇಲ್ಲಿ ಸೀತಾಫಲ, ರಾಮಫಲ, ಲಕ್ಷ್ಮಣ ಫಲ, ಪೇರ್ಲಣ್ಣಂತೂ ಡೈಲಿ ಬಂದಾಗ ತಿಂತಾನೆ ಇರ್ತೀನಿ. ಬೆಳಿಗ್ಗೆ ಬಂದಾಗ ತಿನ್ನೋದೆ. ನೆಲ್ಲಿಕಾಯಿ ಹಾಕಿದ್ದೀವಿ. ನಮಗೆ ಆ ಸೀಸನ್ ಬಂದಾಗ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡ್ಕೊತೀವಿ. ಕಾಡು ನೆಲ್ಲಿಕಾಯಿ ಮನೆ ಊಟಕ್ಕಿಂತ ನಿಮ್ಗೆ ಇಲ್ಲೇ ಆಗ್ತಾ ಇದೆ ಹಣ್ಣು ಹಂಪಲೆಲ್ಲ ಎಲ್ಲ. ನಾನು ಯಾವುದನ್ನು ಪರ್ಚೇಸ್ ಮಾಡೋದೇ ಇಲ್ಲ ನಾನು. ನೋಡಿರಿ, ಇಲ್ಲಿ ಬನ್ನಿ, ಇದು ನೋಡಿರಿ ಮಲ್ಟಿ ಕಲ್ಟಿವೇಷನ್ನೇ ಇದನ್ನು ಮಾಡಿದ್ದೀವಲ್ಲ ಇಲ್ಲಿ. ಇದು 6ನೇ ವರ್ಷ. ಇದು 6ನೇ ವರ್ಷ. ತೆಂಗಿನ ಮರದ ಮಧ್ಯದಲ್ಲಿ ಕಾಫಿ ಮಾಡಿದ್ದೀನಿ. ಕಾಫಿ ಬನ್ನಿ ಇವತ್ತು ಚಂದ್ರಗಿರಿ. ಇದು ಅಡಿಕೆ ಸಸಿ. ಪ್ರತಿ ವರ್ಷ 10,000 ಅಡಿಕೆ ಸಸಿ ಮಾಡ್ತೀನಿ. 10,000, 25 ರೂಪಾಯಿ ಒಂದು ಸಸಿ ಮಾಡ್ತೀನಿ. 25 ರೂಪಾಯಿ ಎಲ್ಲದು 5 ವರ್ಷಕ್ಕೆ. 5 ವರ್ಷ ಅಂದರೆ ನಮಗೇನು ಗೊತ್ತಾ, ನಮಗೆ ಗೊತ್ತಿರಬೇಕು, ಅದ್ರ ಕೆಲಸ ಗೊತ್ತಿರಬೇಕು. 5 ವರ್ಷಕ್ಕೆ ಬರಂಗೆ ಏನು ಮಾಡಬೇಕು ಅಂತೇಳಿ. ಅಡಿಕೆಗೆ ನೋಡಿರಿ, ತೆಂಗಿಗೆಲ್ಲವ ನೋಡಿರಿ ಎಷ್ಟು ಮಳೆ ಬಂದಿತ್ತಲ್ಲ, ನೀರೆಲ್ಲ ನಿಂತಿತ್ತಾ? ಇಲ್ಲ. ಸಖತ್ ಮಳೆ ಬಂದಿದೆ. ನೆನ್ನೆ ಒಂದು ತೋಟಕ್ಕೆ ಹೋಗಿದ್ವಿ ಸರ್, ಫುಲ್ ನೀರು ನಿಂತಿತ್ತು ನೋಡಿರಿ. ಇದು ಸ್ವಲ್ಪ ನಾವು ಪೊಟಾಷ್ ಕೊಡೋಕ್ಕೆ ಅಂತ ಹೇಳಿ, ಯಾಕಂದರೆ ಈಗ ಹಿಂಗಾರ ಬರ್ತಿತ್ತಲ್ಲ, ಸ್ವಲ್ಪ ಪೊಟಾಷ್ ಕೊಡೋಕ್ಕೆ. ಅದಕ್ಕೆ ಹೇಳೋದು 2 ಅಡಿ ಬಿಟ್ಟು ತೆಗಿರಿ, ಯಾವುದು ಬೇರೆ ಡ್ಯಾಮೇಜ್ ಆಗಬಾರ್ದು ಅಂತ. ಬೇರೆ ಡ್ಯಾಮೇಜ್ ಆಗಬಾರ್ದು. ಬೇರೆ ಡ್ಯಾಮೇಜ್ ಆದರೆ ಗಿಡ ನೋಡಿರಿ, ಇಲ್ಲಿ ಇದ್ರ ಮಧ್ಯದಲ್ಲಿ ನಾವು ತೊಗರಿನೂ ಹಾಕಿದ್ದೀನಿ. ಇನ್ನು ಸ್ವಲ್ಪ ದಿನ ಹೋದರೆ ನೀವು ಓಡಾಡೋಕ್ಕೆ ಆಗಲ್ಲ. ತೊಗರಿ ಬರೀಲಿ, ಅವರೇ ಗಿಡ, ನಮಗೆ ಬೇಕಾದ ಎಲ್ಲ ಅವರೇ ಗಿಡ ಹಾಕಿನಿ. ಆ ತೋಟದಲ್ಲಿ ನಿಂಬೆಹಣ್ಣು ಗಿಡಗಳು ಜಾಸ್ತಿ ಹಾಕಿನಿ. ಒಂದು 10, ಒಂದೊಂದು ಗಿಡ 1,500 ಸಾವಿರ ನಿಂಬೆಹಣ್ಣು ಬಿಡ್ತೈತೆ. ನೋಡಿರಿ, ತೊಗರಿ, ಅವರೇ ಗಿಡ. ಬನ್ನಿ, ಇದು ಕಾಳುಮೆಣಸು ಈಗ ಹಾಕಿನಿ ಈ ವರ್ಷ. ಇದು ಚಂದ್ರಗಿರಿ ಎಕ್ಸ್ಪೋರ್ಟ್ ಕ್ವಾಲಿಟಿ. ಇದು ಕಾಫಿ. ಇದು 3 ವರ್ಷ ಆಯ್ತು ಹಾಕಿ. ಎಕ್ಸ್ಪೋರ್ಟ್ ಕ್ವಾಲಿಟಿನ ಸರ್ ಇದು? ಇದೆಲ್ಲ ಎಕ್ಸ್ಪೋರ್ಟ್ ಕ್ವಾಲಿಟಿ. ಬಟ್ ನಮ್ಮ ಮನೆಗೆ ಈಗ ಹೋದ ವರ್ಷ ನಮ್ಮ ಮನೆಗೆ ನಾವೇ ಯೂಸ್ ಮಾಡ್ಕೊತಾ ಇದ್ದೀವಿ. ಕಾಫಿ ಇದೇ ಕುಡಿಯೋದು ನಾವು ಮನೇಲಿ. ನುಗ್ಗೆ ಗಿಡ ಹಾಕಿದ್ದೆ, ಈ ವರ್ಷ ನುಗ್ಗೆ ಗಿಡ ತೆಗ್ದೀನಿ. ಯಾಕೆಂದರೆ ತೋಟ ಜಾಸ್ತಿ ಡೆನ್ಸಿಟಿ ಜಾಸ್ತಿ ಆಗ್ಬಿಡ್ತಲ್ಲ, ನುಗ್ಗೆ ಗಿಡ ತೆಗ್ದು. ನೋಡಿರಿ, ಎಲ್ಲ ನುಗ್ಗೆ ಗಿಡ, ಎಲ್ಲ ನುಗ್ಗೆ. ಬನ್ನಿ, ಆ ಸುತ್ತ ಸೋಷಿಯಲ್ ಫಾರೆಸ್ಟ್ ಮಾಡಿದ್ದೀನಿ. ಒಂದು 200 ಥರ ಗಿಡ ಹಾಕಿನಿ. ತ್ಯಾಗದ ಮರ, ಮತ್ತು ಇದು ರಕ್ತಚಂದನ. ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ ಕಾಫಿ. ಇದು 2ನೇ ವರ್ಷ ಇದು ಗಿಡ. ತುಂಬ ಚೆನ್ನಾಗಿ ಬಂದಿದೆ ಇದು. ಅಲ್ಲ, ಇನ್ನೂ ಕೆಳಗೆ ಇದು ನಾನು ಮೊನ್ನೆ ಬಿಡಿಸಿದ್ದೀನಿ. ಅಲ್ಲೊಂದು ಚೀಲ ಹಾಕಿದ್ದೀನಿ, ಬಿಡಿಸಿದ್ದೀನಿ. ಹಾಂ, ನೋಡಿರಿ, ಈ ನೀರು ಮಳೆಗಾಲದಲ್ಲಿ ನೀರು ಈ ಜಾಸ್ತಿ ಇದೆ ಜಾಮ್ ಆದರೆ ನೀರು ಎಲ್ಲ ಇದು ಗಿಡ ಹಾಳಾಗ್ತವೆ. ಅದಕ್ಕೆ ಟ್ರೆಂಚ್ ಹೊಡಿಸಿದ್ದೀನಿ. ನೀರು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲ ನೀರು ಇದರಲ್ಲಿ. ಹಾಂ, ಈಗ ಏನು ಮಾಡ್ತೀನಿ, ನೆಕ್ಸ್ಟ್ ಮಂತು ಇದಕ್ಕೆಲ್ಲ ಬಾಳೆ ಹಾಕ್ತೀನಿ.
ನೆಕ್ಸ್ಟ್ ಇಯರ್ ಏನು ಮಾಡ್ತೀನಿ ಗೊತ್ತಾ, ಬೇರೆ ಜಾಗಕ್ಕೆ ಟ್ರೆಂಚ್ ಹೊಡಿಸ್ತೀನಿ. ಓ ಹಂಗೆ. ಹಾಂ, ಅವಾಗ ಏನಾಗ್ತೈತೆ ನನಗೆ ಇನ್ಕಮ್ ಬರ್ತಿತ್ತೆ. ನೋಡಿರಿ, ಇವೆಲ್ಲ ಯಾವುದು ಒಂದೇ ಒಂದು ಇಡೀ ಗೊಬ್ಬರನೂ ಹಾಕಿಲ್ಲ ಇವಕ್ಕೆ ನಾವು ಬಾಳೆಗೆ. ಆ ತೆಂಗಿನ ಗರಿ ವೇಸ್ಟ್ ಆಗಿರ್ತೈತಲ್ಲ ಅದನ್ನು ತುಂಬಿಬಿಟ್ಟು ಇದನ್ನು ಹಾಕಿರೋದು. ಈ ಮಧ್ಯದಲ್ಲಿ ಹಣ್ಣಿಗೆ ಇವು ಹೂ ಗಿಡನೂ ಹಾಕಿದ್ದೀನಿ, ಯಾಕೆಂದರೆ ಈ ದೀಪಾವಳಿಗೆ ಇದಕ್ಕೆಲ್ಲ ಬರಲಿ ಅಂತೇಳಿ. ಆರಾಮಾಗಿ ಫ್ರೆಶ್ ಆಗಿ ತಗೊಂಡೋಗಿ ಮನೇಲಿ ಪೂಜೆ ಮಾಡ್ತೀನಿ. ನಮ್ಮನೆ ಅದೇ, ನಾನು ಡೈಲಿ ಮಾರ್ನಿಂಗ್ 6 ಗಂಟೆ ಬರ್ತೀನಿ, ಹೂ ಕಿತ್ಕೊಂಡು ಹೋಗ್ತೀನಿ, ಪೂಜೆ ಇದು ನೀರು ನೋಡ್ರಿ ಹಿಂಗ್ತಿತ್ತು, ಇದು ನೀರು ಹಿಂಗೆ ಹೋಗ್ತಿದೆ, ನಮ್ಮ ಇದು ಜಲ ಮೇಲೆ ಬರೋಂಗೆ. ಈಗ ತಂಗ ಮಧ್ಯೆ ಕೆಲವೊಬ್ರು ಹೇಳ್ತಾರೆ ಅಡಿಕೆ ಚೆನ್ನಾಗಿ ಬರಲ್ಲ. ಯಾರು ಬಂದು ನೋಡ್ರಿ, ಇಲ್ಲಿ ಬಂದು 2 ಕೊಯ್ಲಾಗಿ, ಇಷ್ಟು ಚೆನ್ನಾಗಿ ಫಸಲು 2 ಕೊಯ್ಲಾಗಿತ್ತು, ಇದು 2 ಕೊಯ್ಲಾಗಿತ್ತೆ. ಸರ್, ಖಾಲಿ ಕೈಗಿಂತ ಕಬ್ಬಣ ಕಡ್ಗ ಲೇಸು ಎಷ್ಟಾರು ಬರಲಿ, ಬೆಳೆ ಹಾಕಬೇಕು. ನಿಜ ನಿಜ ಸರ್. ಈಗ ತೆಂಗಿನ ಮಧ್ಯದಲ್ಲಿ ಏನು ಗೊತ್ತಾ, ಬರೀ ಬೇಸಾಯ ಹೊಡ್ಕೊಂಡು ನೋಡ್ರಿ, ಯಾಕೆ ಬಂದಿಲ್ವಾ ಇದು ಚೆನ್ನಾಗೇ ಬಂದಿದೆ. ಯಾಕೆ ಗೊತ್ತಾ, ಅದಕ್ಕೆ ಹೇಳೋದು ಜೇನ್ಸ್ ಹಾಕ್ರಿ, ಪಾಲಿನೇಷನ್ ಅನುಕೂಲ ಆಗ್ತೈತೆ. ಪಾಲಿನೇಷನ್ ಬಂದಷ್ಟು ಚೆನ್ನಾಗೇ ಇದೆ ತೆಂಗು. ಅದಕ್ಕೆ ಹೇಳಿ, ಯಾವುದೇ ಬೆಳೆ ಆಗಲಿ ಅದಕ್ಕೆ ಒಂದು ಆಹಾರ ಉತ್ಪತ್ತಿ ಮಾಡ್ಕೊಳ್ಳೋ ಕೆಪಾಸಿಟಿ ಇರ್ತಿತ್ತು ಅದಕ್ಕೆ. ನೋಡಿರಿ, ಇಂಟ್ರ್ ಕ್ರಾಪು ಈ ಬದುಗಳೆಲ್ಲ ವೇಸ್ಟ್ ಆಗ್ತವೆ ಅಂತೇಳಿ ಬಾಳೆ ಹಾಕಿದ್ದೆ. ಈ ವರ್ಷ ಬಾಳೆ ತೆಗಿತೀನಿ, ಮತ್ತೆ ಬಾಳೆ ಹಾಕ್ತೀನಿ. ಸರಿ, ಇವು ತೆಗೆದ್ಬಿಟ್ಟಿದ್ದು ಇದೆಲ್ಲ ಮುಗೀತು, 3 ವರ್ಷ ಆಗೋಗಿತ್ತಿದ್ದು. ಈ ವರ್ಷ ಮತ್ತೆ ಹಾಕ್ತೀನಿ ಇಂಟ್ರ್ ಕ್ರಾಪ್. ಇಲ್ಲಿ ಕಾಫಿನೂ ಇರ್ತೈತೆ, ಇಲ್ಲಿ ಬಾಳೆನೂ ಇರ್ತೈತೆ. ನೋಡಿ, ಇದು ಕಾಳು ಮೆಣಸು, ಇದು ನೋಡ್ರಿ, ಇದು ಕಾಳು ಮೆಣಸು ಹಾಕ್ತೀನ. ಇನ್ನೊಂದು ವರ್ಷ ಹೋದರೆ, ಇನ್ನು 1 ಇಯರ್ 2 ಇಯರಲ್ಲಿ ಹೋದರೆ ಈ ಕಾಳು ಮೆಣಸೆಲ್ಲ ಪ್ರಾಫಿಟ್ ನನಗೆ ಆದಾಯ ಕೊಡ್ತೈತೆ ಅಲ್ವಾ ಸರ್? ಯಾವ್ದು ಸರ್ ಇದು? ಇದು ಪಯನಿಯರ್ 1 ಅಂತ, ಪಣಿಯೂರು 1. ಈಗ ಎಷ್ಟು ದಿವಸದ ಸಸಿ ಸರ್ ಇದು? ಈ ಜಸ್ಟ್ ಒಂದು 3 ಮಂತ್ಸಿಂದ ಇದು. 3 ಮಂತ್ಸ್ ಅಷ್ಟೇ. ಇದು ನೀವೇ ಮಾಡಿದ್ದ ತಂದಿದ್ದೀರಾ? ಇಲ್ಲ ಇಲ್ಲ, ಇದನ್ನ ಡಿಪಾರ್ಟ್ಮೆಂಟ್ನವ್ರು ಕೊಟ್ಟಿದ್ದು. ಇದೇನು ಒಂದು 2 ವರ್ಷ ಆಗುತ್ತೆ ಸರ್ ಬರೋದು? ಇನ್ನು ಮುಂದೆ ವರ್ಷ ಬರ್ತಿದೆ. 1 ವರ್ಷ ಬರುತ್ತೆ. ಕಳೆ ಎಲ್ಲ ಮಿಷಿನಲ್ಲಿ ಹೊಡಿಸ್ತಾ ಇದ್ದೀರಾ? ಕೆಲವೊಬ್ರು ಏನು ಮಾಡ್ತಾರೆ, ರೌಂಡ್ ಅಪ್ ಹೊಡಿಸಿ ಈಗ ಭೂಮಿನ ಫುಲ್ ತಾರೋಡ್ ಥರ ಇಟ್ಬಿಡ್ತಾರೆ. ಅದು ಮಾಡಬಾರ್ದು. ನೋಡ್ರಿ, ಯಾವುದೇ ಆಗಲಿ, ಬೇರೆ ಪರಾವಲಂಬಿ ಜೀವಿಗಳಿರ್ತಾವಲ್ಲ, ಹಂಗೆ ಅಂತಾರೆ. ಮನುಷ್ಯ ಒಬ್ಬನೇ ಪರಾವಲಂಬಿ, ಇನ್ನು ಬಾಕಿದೆಲ್ಲ ಪಾಡಿಗೆ ಅವು ಆಹಾರ ಉತ್ಪತ್ತಿ ಮಾಡ್ಕೊಂತವೆ. ಮನುಷ್ಯ ಒಬ್ಬನೇ ಏನಿಲ್ಲ ಅಂದರೆ ಟಕ್ಕಂತ ನಿಂತೋಗ್ಬಿಡ್ತಾನೆ. ಈಗ ಏನಾಗ್ತದೆ ಅಂದರೆ, ಇಲ್ಲಿ ಪೂರ್ತಿ ಕಳೆ ಇಲ್ಲ ಅಂದರೆ ಇಲ್ಲಿರೋ ಇನ್ಸೆಕ್ಟಿಸೈಡ್ಸ್ ಎಲ್ಲ ಗಿಡಕ್ಕೆ ಹತ್ತೈತೆ. ಹೌದು ಸರ್, ಹೌದು, ಗಿಡಕ್ಕೆ ಹೋಗ್ತವೆ. ಯಾಕೆಂದರೆ ಇದು ವೀಡ್ ಕಟ್ರೆ ಯಾಕೆ ಹೊಡಿತೀವಿ ಅಂದರೆ, ನಾವು ಜಸ್ಟ್ ಮೇಂಟೈನ್ ಮಾಡೋಕ್ಕೆ. ನೋಡಿ, ಇದು ಬೀಳ್ತಿತ್ತಲ್ಲ ಗೊಬ್ಬರ, ಇದೆಲ್ಲ ಗೊಬ್ಬರ ಆಗ್ತಾ ಇರ್ತೈತೆ. ಮಲ್ಚಿಂಗ್. ಇದ್ರ pH ವ್ಯಾಲ್ಯೂ ಚೆಕ್ ಮಾಡಿರಿ, ಯಾರೇ ಬಂದು ಸೈಂಟಿಸ್ಟ್ ಬಂದು ಚೆಕ್ ಮಾಡಿದ್ರು 7. ಯಾಕೆ ಅಂದರೆ ಭೂಮಿ ಅಷ್ಟು ಫಲವತ್ತತೆ ಇರಬೇಕು, ಇಲ್ಲ ಅಂದರೆ ಹಿಂಗೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಹೌದು ಸರ್, ಹೌದು. ತೆಂಗು, ಅಡಿಕೆ ಇಲ್ಲ ಬಿಡಿ, ನಿಜ. ನಾವು ಸುಮಾರು ತೋಟ ಎಲ್ಲ ವಿಸಿಟ್ ಮಾಡ್ತೀವಲ್ಲ, ಆದರೆ ಈ ತೆಂಗು ಮಧ್ಯೆ ಈ ಥರ ಮಲ್ಟಿ ಕ್ರಾಪ್ ಮಾಡಿದಾರೆ, ಮತ್ತು ಅಡಿಕೆನೂ ತುಂಬ ಚೆನ್ನಾಗಿ ಬಂದಿದೆ ಸರ್. ನೋಡಿರಿ, ಅವರೇ ಗಿಡನೂ ಹಾಕಿ, ಮೆಣಸಿನ ಗಿಡ ಹಾಕಿದ್ವಿ ಇಲ್ಲಿ. ಈ ಸರಿ ಮಳೆಗೆ ಹೋಯ್ತು ಅಷ್ಟೇ. ಮೆಣಸಿನ ಗಿಡ ಇಲ್ಲೆಲ್ಲ ಬದಿ ಹಿಂಗೆಲ್ಲ ವೇಸ್ಟ್ ಮಾಡ್ತೀವಲ್ಲ. ನೋಡಿರಿ, ಇಲ್ಲಿ ಬೀನ್ಸ್ ಹಾಕಿದೆ, ಬನ್ನಿ ತೋರಿಸ್ತೀನಿ. ಬೀನ್ಸ್ ಗಿಡ ಮನೆಯೆಲ್ಲ ಎಲ್ಲ ಕಿತ್ಕೊಂಡು ಅದ ಎಲ್ಲ ಕಿತ್ತಾಕಪ್ಪ ಅಂದೆ. ಮೆಣಸಿನ ಗಿಡ ಎಲ್ಲ ಹಾಕಿದೆ ಕಣ್ರಿ, ಭಾರಿ ಮಳೆ ಬಂದ್ಬಿಡ್ತಲ್ಲ. ಹೌದು ಸರ್, ಈ ಸರಿ ಆಗಲಿಲ್ಲ. ಹಂಗಂತ ಹೇಳಿ ಕೈ ಬಿಡಬಾರ್ದು ಯಾವತ್ತು. ನೋಡಿರಿ, ಇಲ್ಲಿ ಮೆಣಸಿನ ಗಿಡನೂ ಹಂಗೆ ಒಂದೊಂದು ಉಳ್ಕೊಂಡ್ರವು ಹಂಗೆ ಇದ್ದಾವೆ. ನೋಡಿರಿ, ಇಲ್ಲಿ ಬೀನ್ಸು ಎಲ್ಲ ಬೀನ್ಸ್ ಬೀನ್ಸ್ ಅಲ್ರಿ, ಬೀನ್ಸ್ ಹಾಕಿದ್ವಿ. ಎಲ್ಲ ಮನೆಗೆ ಆಗಷ್ಟು ಕಿತ್ಕೊಂಡು ಹೋಗ್ತೀವಾ. ಏನು 2 ಕಾಳು ನೋಡ್ರಿ. ಬಾಳೆಗೊನೆ ನೋಡ್ರಿ, ಅದು ಈ ಬಾಳೆಗೊನೆ ಕೊಟ್ಟರೆ ಒಂದು 7 kg 8 kg ಐತೇನು ರೀ. ಹೌದು ಸರ್, ಹೌದು. ಒಂದು 7 ರೂಪಾಯಿ 70 ರೂಪಾಯಿ kg, ಒಂದು 400 ರೂಪಾಯಿ. ಅಂದರೆ ಪ್ರತಿ ಸಮಗ್ರ ಕೃಷಿ ಮಾಡಿದ್ರೆ ಪ್ರತಿದಿನ ಆದಾಯ ಇರುತ್ತೆ ನಮಗೆ. ಖಂಡಿತನೇ. ನೋಡ್ರಿ, ರೈತ ಅದನ್ನು ಎವ್ರಿ ಮಂತ್ ಸ್ಯಾಲ್ರಿ ಥರ ತಗೋಬೇಕು, ಅವಾಗ ರೈತ. ನಾವು ಒಂದು ಅಡಿಕೆ ಸೀಸನಿಗೆ ಒಂದು, ತೆಂಗಿನ ಸೀಸನಿಗೆ ಒಂದು ತಗೊಂತೀವಿ ಇನ್ನಂಗೆಲ್ಲ. ಪ್ರತಿನಿತ್ಯನೂ ನನಗೆ ಆದಾಯ ಬೇಕಪ್ಪ. ಈಗ ನನ್ನ ನರ್ಸರಿ ಈಗ ಸಸಿ 10,000 ಸಸಿ ಮಾರಿದರೆ 25 ರೂಪಾಯಿನೇ 2 ಲಕ್ಷ ರೂಪಾಯಿ ಸಸಿ ಇದಾಯ್ತೈತಾ. ಬಾಳೆ ಒಳಗೆ ಒಂದು 3 ಲಕ್ಷ ತಗೊಂತೀನ. ಅಡಿಕೆ ದುಡ್ಡು ನಾವೇನು ಮುಟ್ಟೋದಿಲ್ಲ ಬಿಡ್ರಿ. ಹೋದ ವರ್ಷ 300 ಕ್ವಿಂಟಲ್ ಆಗಿತ್ತು, ಇನ್ನೊಂದು 2 ವರ್ಷಕ್ಕೆ 500 ಕ್ವಿಂಟಲ್ ಆಗ್ತಿತ್ತು ನಂದು ಅಡಿಕೆ. ಒಣ ಹಸಿ ಅಡಿಕೆ ಬಿಡ್ರಿ. ತೆಂಗಿನಕಾಯಿನೇ 48,000 ತೆಂಗಿನಕಾಯಿ ಬಿದ್ದಿದೆ. 48 × 20 ರೂಪಾಯಿನೇ ಲೆಕ್ಕ ಹಾಕ್ರಿ, ಬೇಡ 2 ರೂಪಾಯಿ ಕಮ್ಮಿ ಲೆಕ್ಕ ಹಾಕ್ರಿ. ಎಷ್ಟಾಯಿತು? 6 ಲಕ್ಷ ರೂಪಾಯಿ ದುಡ್ಡಾಯಿತು. ನಿಮ್ಮದ್ರಲ್ಲಿ ಅಡಿಕೆಯಲ್ಲಿ ಸರ್ ಈಗ ಸುಳಿ ಕೊರಿಯೋ ರೋಗ ಮತ್ತೇನೋ ಬೇರೆ ಬೇರೆ ಯಾವುದೂ ಇದೆ ನೋಡ್ರಿ, ನಿಮಗೆ ನೋಡ್ತಾ ಇದ್ದೀರಲ್ಲ ಯಾವುದು ಇಲ್ಲ ಸರ್. ಅದಕ್ಕೆ ಹೇಳೋದು, ಭೂಮಿ ಈಗ ನಿಮಗೆ ಶೀತ ಕೆಮ್ಮು ಯಾವಾಗ ಆಗ್ತೈತೆ ಅಂದರೆ ನಿಮ್ಮಲ್ಲಿ ಬಾಡಿಲಿ ಇಮ್ಯುನಿಟಿ ಕಮ್ಮಿ ಆದಾಗ ಬರೋದು ಎಲ್ಲದು ಕಾಯಿಲೆ. ಈ ಭೂಮಿಯಲ್ಲಿ ಇಮ್ಯುನಿಟಿ ಚೆನ್ನಾಗೈತೆ ಅಂದಾಗ ಯಾಕೆ ಬರ್ತೈತೆ ಕಾಯಿಲೆ? ಹೌದು ಸರ್, ಹೌದು. ಅತಿ ಹೆಚ್ಚಾಗಿ ಅದೇ ಹೇಳಿದ್ನಲ್ಲ, ತುಂಬ ಫಸ್ಲು ಬೇಕಪ್ಪ ನನಗೆ. ಆ ಪಕ್ಕದಾರ ಹಾಕಿದ್ರು 4 ಚೀಲ ಹಾಕಿ ನಾನು 6 ಚೀಲ ಗೊಬ್ಬರ ಹಾಕ್ತೀನಿ. ನಾನು ಯಾವತ್ತೂ ಹಾಕ್ಲೇಬೇಡ್ರಿ. ನಾನು ಹೇಳ್ತೀನಿ, 10 ರೂಪಾಯಿ ಖರ್ಚು ಮಾಡಿ 100 ರೂಪಾಯಿ ದುಡಿಬೇಕು ಹೊರತು
ರೂಪಾಯಿ ಕಟ್ ಮಾಡಿ 200 ರೂಪಾಯಿ ದುಡಿಬಾರ್ದು ಯಾವತ್ತು. ಒಬ್ಬ ರೈತ ಅದನ್ನು ಇವಾಗ ಒಂದು 3 ದಿವಸ ಕೆಲಸ ಕರ್ಕೊಂಡಿದ್ದೀನಿ ಕೆಲಸಕ್ಕೆ. ಯಾಕೆ ಅಂದರೆ ಸ್ವಲ್ಪ ನಾವು ಈಗ 50 ವರ್ಷ ಗುದ್ಲಿ ಕೆಲಸ ಮಾಡೋದು ಬಿಟ್ಬಿಟ್ಟಿವಿ. ನಮಗೆ ಟಿಲ್ಲರಿಂದ ಹಿಡಿದು ಬೇಸೋದು ಎಲ್ಲದೂ ಗೊತ್ತು, ಹೊಡೆಯೋದು ಆಡಿ ಕಾತಂಗೆ ಎಲ್ಲ ಓಡ್ಕೊಂಡಿದ್ದೀವಿ. ಬಟ್ ಈಗೇನಪ್ಪ ಅಂದರೆ ಎಷ್ಟು ಅವಶ್ಯಕತೆ ಐತೆ ಅಷ್ಟು ಮಾಡಬೇಕು. ಜೊತೆಗೆ ಏನಂದರೆ ಸ್ಮಾರ್ಟ್ ವರ್ಕು ನೋಡಿರಿ, ನಾನು ಯಾರು ಇದೊಂದು ಸ್ವಲ್ಪ ದಿನ ಹೋಗ್ಬಿಟ್ರೆ ಎಲ್ಲ ಸ್ಪ್ರಿಂಕ್ಲರ್ ಮಾಡಿಸಿದ್ದೀನಿ, ಎಲ್ಲ ಜೆಟ್ ಸಿಕ್ಸ್ತೀವಿ. ಬಂದಾಗ ಪೂರ್ತಿ ಜೆಟ್ಟಲ್ಲೇ ಓಡಿಸೋದು. ಯಾಕೆಂದರೆ ಜೆಟ್ ಆದರೆ ಎಲ್ಲ ಕಡೆ ನನಗೆ ಸಮಗ್ರ ಕೃಷಿ ಮಾಡ್ತೀವಲ್ಲ, ಡ್ರಿಪ್ ಮಾಡಿದರೆ ಪ್ರಾಬ್ಲಮ್ಮು, ಎಲ್ಲದನ್ನೂ ನೋಡಬೇಕು. ಮತ್ತು ಡ್ರಿಪ್ ಮಾಡಿದರೆ ಏನು ಮಾಡ್ತಾರೆ ಗೊತ್ತಾ, ಗಿಡ ಬಡ್ಡಿಗೆ ನೀರು ಬಿಡ್ತಾರೆ. ಬೇರೆ ಅವಾಗ ಏನಾಗುತ್ತೆ ಅಂದರೆ, ನೀವೇ ಆಗಲಿ ಒಂದು ಹೋಟ್ಲಲ್ಲಿ ಫುಡ್ ಸಿಗ್ತಿತ್ತು ಅಂದರೆ ಅಲ್ಲೇ ಸೆಟ್ಲಾಗಿರ್ತೀರ. ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಸಿಗ್ತೈತೆ ಅಂದರೆ ಏನಾಗ್ತೀರಾ, ಹೋಗ್ತೀರಾ. ಹಂಗೆ ಅಷ್ಟೇ ಈ ಬೇರು ಅಷ್ಟೇ. ನೀವು ಎಲ್ಲಿ ತನಕ ಇದು ಮಾಡ್ತೀರಾ, ನೀರು ಕೊಡ್ತೀವಿ, ಗೊಬ್ಬರ ಕೊಡ್ತೀವಿ, ಅಲ್ಲಿ ತನಕ ಬೆಳೀತಾ ಇರ್ತೈತೆ. ಯಾವುದೇ ಬೆಳೆ ಆಗಲಿ ಕಣ್ರಿ, ಈ ಗುಡ್ಡದ ಮೇಲೆಲ್ಲ ಮರ ಇರ್ತವೆ, ಎಲ್ಲಿರ್ತಿದೆ ಅದಕ್ಕೇನು ನೀರು ಡ್ರಿಪ್ ಹಾಕಿರ್ತಾರ, ಯಾವುದೂ ಹಾಕಲ್ಲ. ಅದ್ರ ಪ್ರತಿಯೊಂದು ಅದಕ್ಕೆ ಗೊತ್ತಿರ್ತಿದೆ, ಎಲ್ಲಿ ಬದುಕಬೇಕು ಅನ್ನೋ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತೈತೆ. ತಲೆ ಕೊಳೆ ಇದು ಅಂದರೆ ಏನು ಮಾಡ್ತಾರೆ, ಸಿಕ್ಕಾಬಿಟ್ಟೆ ಅದು ಕೆಲವೊಂದು ತಳಿ ಹಂಗಾಗಿರ್ತೈತೆ. ಕೆಲವೊಂದು ಭೂಮಿ ನೀರಿನ ಒಂದು ಮೇಂಟೆನೆನ್ಸ್ ಇರ್ತಲ್ಲ, ಅದು ಇಂಪಾರ್ಟೆಂಟು. ಸಿಕ್ಕಾಬಿಟ್ಟೆ ನೀರು ಜಾಸ್ತಿ ಆದಾಗ ಅದು ಕೊರಿಯ ರೋಗ ಮತ್ತು ತಲೆ ಹೋಗೋದು, ಸುಳಿ ರೋಗ ಎಲ್ಲ ಬರ್ತಾವೆ. ಈಗ ನೀವು ತೋಟ ಮಾಡೋಕ್ಕೆ ಮುಂಚೆ ಸರ್ ಬೇರೆ ಏನಾದ್ರು ವಿಸಿಟ್ ಮಾಡಿ ಅಥವಾ ನಾನು ಈ ಥರ ಒಂದು ಮಾಡೆಲ್ ಮಾಡಬೇಕು ಅಂತ ಮಾಡೋದು, ಅಥವಾ ನಿಮ್ಗೆ ದೋಚಿದ್ದು ನೀವು ಮಾಡ್ತಾ ಹೋದ್ರೆ? ಇಲ್ಲ, ನಾನು ನಾವು ರೈತರ ಫ್ಯಾಮಿಲಿಯಿಂದನೇ ಬಂದನಲ್ವ ನಾನು. ನನಗೆ ಒಂದು ಐಡಿಯಾ ಇತ್ತು. ನಾನು ಯಾಕೆಂದರೆ ಕರ್ನಾಟಕ ಪೂರ್ತಿ ನೋಡ್ತಿದ್ನಲ್ಲ, ಈಗ ತೀರ್ಥಹಳ್ಳಿ ಕಡೆ ಹೋಗ್ರಿ ಬರೀ ಕಾಡೇ ಇರ್ತಿತ್ತಲ್ಲ, ಎಷ್ಟು ಮರಗಳು ನೋಡ್ತೀವಿ ನಾವು. ನಾನು ಕಾರ್ ನಿಲ್ಲಿಸಿ ನೋಡ್ತಿದ್ದೆ ಒಂದು ಸರಿಯ, ಹಿಂಗೆ ಬೆಳಿಬೇಕು ಅಂತ. ಯಾಕೆಂದರೆ ಖರ್ಚು ಕಡಿಮೆ ಮಾಡ್ಕೋಬೇಕಂದ್ರೆ ಲೈಫನ್ನು ತುಂಬ ರಿಸ್ಕಿ ಮಾಡ್ಕೋಬಾರ್ದು. ಈಗ ತೀರ್ಥಹಳ್ಳಿ ಕಡೆ ಹೋದರೆ ತೇಗದ ಮರ ಐತೆ, ಬೀಟೆ ಮರ ಇದ್ದಾವೆ, ಅದಕ್ಕೆ ಹತ್ಕೊಂಡ್ರೆ ಬಳ್ಳಿಗಳಿದ್ದಾವೆ, ಎಲ್ಲದೂ ಇದಾವೆ ತಾನೆ. ಅವಕ್ಕೇನು ಯಾರು ಗೊಬ್ಬರ ಹಾಕ್ತಾರ? ಭೂಮಿ ಫಲವತ್ತತೆ ಅದು ಆಟೋಮೆಟಿಕ್ಕಾಗಿ ಜಾಸ್ತಿ ಆದಂಗೆ ಅದು ಭೂಮಿ ಚೆನ್ನಾಗಿ ಫಸಲು ಕೊಡ್ತಾ ಬರ್ತೈತೆ. ಏನು ಅಂದರೆ ನಮಗೆ ಗೊತ್ತಿರಬೇಕು, ಸ್ವಲ್ಪ ದಿನ ಅದು ಸಸ್ಟೈನ್ ಆಗಬೇಕು, ಅಲ್ಲಿ ತನಕ ನಾವು ಅದನ್ನು ಬೆಳೆಸಬೇಕು. ಈಗ ಮಕ್ಕಳಿಗೆ ಒಳ್ಳೆ ಫುಡ್ ಯಾಕೆ ಕೊಡ್ತೀವಿ ಅಂದರೆ ಸ್ಟ್ರಾಂಗಾಗಿ ಬೆಳೆದ್ರೆ ಫ್ಯೂಚರಲ್ಲಿ ಸ್ಟ್ರಾಂಗ್ ಆಗಿರ್ತೀವಿ ಅಂತ. ಅದೇ ಹೌದಲ್ವಾ? ಗಿಲ್ಶಿಯಮ್ ಎಲ್ಲ ಚೆನ್ನಾಗಿ ಯಾಕೆ ಕೊಡ್ತಾರೆ ಅಂದರೆ ಮಕ್ಕಳು ದೊಡ್ಡವರಾದ್ಮೇಲೆ ಬೋನ್ಸ್ ಎಲ್ಲ ಗಟ್ಟಿ ಇರಲಿ, ಸ್ವಲ್ಪ ಓಡಾಡೋಕ್ಕೆ ಶಕ್ತಿ ಇರಲಿ ಅಂತ. ಹೌದಲ್ವಾ? ಹಂಗಾಗಿ ಯಾವುದನ್ನೇ ಆಗಲಿ, ಭೂಮಿ ಮುಂಚೆ ಎಲ್ಲ ಕಬ್ಬು ಬೆಳಿತಿದ್ವಿ, ಇಲ್ಲಿ ಸ್ವಲ್ಪ ಭೂಮಿ ಹಾಳಾಗಿತ್ತು. ನಾನು ವ್ಯವಸಾಯಕ್ಕೆ ಬಂದಮೇಲೆ ಇದನ್ನು ಡೆವಲಪ್ ಮಾಡ್ಕೊಂಡು ಇದು ಮಾಡಿದ್ವಿ. ಈಗ ಇದು ಕೆರೆ ನೀರು ಸರ್, ಬೋರ್ವೆಲ್ ನೀರು ಯಾವ ನೀರು ನೀವು ಬಳಸ್ತಾರೆ? ಇದಕ್ಕೆ ಒಂದು ಬೋರ್ವೆಲ್ ಇದೆ, ಮತ್ತು ಕೃಷಿ ಹೊಂಡ ಮಾಡಿದ್ದೀನಿ, ಅದರಲ್ಲಿ ಮೀನು ಸಾಕಿನಿ. ಬರೀ ತೋರಿಸ್ತೀನಿ. ಸ್ವಲ್ಪ ಚೆನ್ನಾಗೇ ಇದಾಗಲಿಲ್ಲ, ಬಟ್ ಇದೆಲ್ಲ ಅವರೆ ಗಿಡ. ನಮಗೆ ಅವರೆಕಾಯಿ ತರಕಾರಿ ಬಗ್ಗೆ ಭಾರಿ ಇಂಟ್ರೆಸ್ಟ್ ಅಲ್ಲ, ಹಂಗಾಗಿ ಎಲ್ಲ ಬದುಗಳಿಗೂ ಅವರೆ ಗಿಡ ಹಾಕಿದ್ದೀನಿ. ಅವರೆ ಗಿಡ ಹಾಕಿದ್ದೀರಾ? ಮನೆಗೆ ಹೆಂಗಿದ್ರು ತರಕಾರಿ ಆಗುತ್ತೆ ಅಂತ ಅಲ್ಲ, ಮನೆಗೆಲ್ಲ ತಿನ್ನಬೇಕು. ನೋಡ್ರಿ, ಬೀನ್ಸ್ ಹಾಕಿದೆ, ಎಲ್ಲ ತೆಗೆದೆ, ಎಲ್ಲ ಬೀನ್ಸ್ ಪೂರ್ತಿ ಬೀನ್ಸ್ ಹಾಕಿದ್ವಿ. ವೇಸ್ಟ್ ಜಾಗ ಯಾವುದು ಬಿಡಬಾರ್ದು. ನೋಡ್ರಿ, ಇದೆಲ್ಲ ಹಿಂಗೆ ತೆಗಿತಿದ್ದಲ್ಲ, ಭೂಮಿ ಚೆನ್ನಾಗಿ ಫಸಲು ಇವೆಲ್ಲ ಚೆನ್ನಾಗಿ ಬರ್ತಾವೆ. ನೋಡಿ ಸರ್, ಆಲ್ಮೋಸ್ಟ್ ಎಲ್ಲ ಗಿಡ ಈ ಥರನೇ ಇದೆ. ಭೂಮಿ ಫಲವತ್ತತೆ ಕೆಮಿಕಲ್ ಇಲ್ಲ ಅಂದರೆ ಹಿಂಗೆ ಬರ್ತವೆ. ಕೆಮಿಕಲ್ ಹಾಕ್ರಿ ಯಾವೂ ಇರಲ್ಲ. ಹಾಂ, ಎಲ್ಲ ಸತ್ತೋಗಿರ್ತವೆ. ಇದಾವ ಬಾಳೆ ಸರ್? ಇದು ಪಚ್ಚಬಾಳೆ. ಎಲ್ಲ ಲಾಸ್ಟ್ ಅಲ್ಲೇ ಮುಗಿಯಕ್ಕೆ ಬಂದಿತ್ತೆ, 3 ಬೆಳೆ ಆಗೋಗಿತ್ತಿದ್ದು. ನೋಡ್ರಿ, ಇದೆಲ್ಲ ಹೊರಗಿಡ ಹಾಕಿನ ಸುಮ್ಮನೆ ಯಾಕೋತಾ, ಏನು ಅರ್ಧ kg ಬೀಜ ನಮ್ಮನೆ ನೆಮ್ಮದಿ ತಿಂತೀವ. ನಿಜ. ಎಲ್ಲ ನುಗ್ಗೆ ಗಿಡ ನೋಡ್ರಿ, ಎಲ್ಲ ತೆಗ್ದು ನುಗ್ಗೆ ಗಿಡ. ಟ್ರೆಂಚ್ ಸರ್ ಮಾಡಿದಿರಲ್ಲ, ಎಷ್ಟು ಆಳ ಮಾಡಿದ್ರೆ ಒಳ್ಳೇದು ಟ್ರೆಂಚ್ಗಳು? ಟ್ರೆಂಚ್ ಹಂಗೆ ಅಂತ ಏನಿಲ್ಲ, 1.5 ಅಡಿ ಇದ್ರೆ ಸಾಕು. 1.5 ಅಡಿ ಇದ್ರೆ ಸಾಕು. ನೀರು ಬಸ್ತು ಹೋಗ್ಬೇಕು. ಅಡಿಕೆಗೆ ಬಾಳೆಗೆಲ್ಲ ಐತಲ್ಲ, ಬಸ್ತು ಹೋಗ್ಬೇಕು ನೀರು. ನೋಡಿ, ಈ ಥರ ಮಾಡೋದ್ರಿಂದ ನೀರಿನ ಒಂದು ಫಲವತ್ತತೆ ಐತಲ್ಲ, ಅಲ್ಲ ನೀರಿನ ಒಂದು ಮಟ್ಟ ಜಾಸ್ತಿ ಇಂಗ್ತಿತ್ತಲ್ಲ ನೀರು. ಇನ್ನೊಂದು ದಿವಸ ಹೋದ್ರೆ ಅಂತರ್ಜಲ ಜಾಸ್ತಿ ಆಗ್ತಾ ಹೋಗ್ತೈತೆ. ಎಲ್ಲೂ ನೀರು ನಿಂತಿಲ್ಲ ನಿಮ್ಮ ತೋಟ? ಇಲ್ಲ. ಇಲ್ಲೇ 1 ಕಿಲೋಮೀಟರ್ ಏರ್ಪೋರ್ಟೇ. ಹಿಂಗೆ ಬಂತು ನಂದು. ನೋಡಿ, ಹಲಸಿನ ಮರನೂ ಇಟ್ಕೊಂಡಿದ್ದೀನಿ. ಎಲ್ಲರೂ ಕಡ್ದಾಕ್ತಾರೆ ಇದಾಗ್ತಿದೆ ಅಂತ. ಒಳ್ಳೆ ಹಲಸಿನ ಹಣ್ಣು ತಿಂತೀವಿ. ಹಲಸು, ಬಾಳೆ, ಮಾವಿನ ಹಣ್ಣು, ಮಾವಿನ ಗಿಡ ಹಾಕಿ ನೋಡಿದ್ವಲ್ಲ ಅಲ್ಲಿ, ಬಾಳೆ, ಮಾವು ಎಲ್ಲ ಹಣ್ಣಿನ ಗಿಡನು ಮನೆಗೆ ತಿಂತೀವಿ ಚೆನ್ನಾಗಿ. ತಿಂದಾಗಿದ್ದನ್ನ ನಮ್ಮ ರಿಲೇಷನ್ಸು, ಅಕ್ಕ ತಂಗಿ ಯಾರಿಗಾರ ಕೊಡೋದಿಲ್ಲ.
ಸಪೋಟ. ಅದೇ ತೋಟದಲ್ಲಿ ಬೆಳೆದಿರೋ ತಿನ್ನೋದು ಮಜಾನೇ ಬೇರೆ. ಅಲ್ಲ ಮಜಾ ಒಂದು. ಈಗ ಇನ್ವೆಸ್ಟ್ಮೆಂಟ್ ರೈತರಾಗಿ ನಾನು ಅದನ್ನೇ ಹೇಳೋದು ಎಲ್ಲರಿಗೂ, ಸ್ವಲ್ಪ ಅಟ್ಲೀಸ್ಟ್ ಸ್ವಾವಲಂಬಿಗಳಾಗ್ರಿ ಅಂತ. ಅಂದರೆ ನಮಗೆ ನಾವು ಬೆಳ್ಕೊಳ್ಳೋಷ್ಟು ಇಲ್ಲ ಅಂದರೆ ನಾವು ರೈತರಾಗಿ ವೇಸ್ಟ್, ಹೌದಲ್ವಾ? ಹೌದೌದು. ನೆನ್ನೆ ಬಂದಿರೋ ತೋರಿಸ್ತಿದ್ದೆ ಬಾಳೆಗೊನೆ ಹೆಂಗಿತ್ತು ಅಂತ. ಇದರಲ್ಲಿ ವೇಸ್ಟ್ ಇದು ಈಗ ಈ ಸರಿ ಹಾಕಿನಲ್ಲ, ಈ ಸರಿ ನಡೆಸ್ತೀನಿ. ನೆನ್ನೆ ಡಿಗ್ಗರ್ ಮಿಷಿನ್ ರಿಪೇರಿ ಕೊಟ್ಟು ಬಂದಿದ್ದೆ, ಹಂಗಾಗಿ ಇಲ್ಲಾಂದರೆ ಇವಾಗ ಗುಂಡಿ ಹೊಡ್ಸ ಹಾಕ್ಸ್ತೀನಿ ಬಾಳೆ. ಇದಕ್ಕೆ ಇದ್ರಲ್ಲಿ 18-19 kg ಬಂದಿತ್ತು ಕಣ್ರಿ ಬಾಳೆದ್ರಿಗೆ. ನೋಡಿರಿ, ಇಲ್ಲಿಂದ ನೀರು ಸಪ್ಲೈ ಆಗ್ತದೆ. ಅಲ್ಲಿ ಸ್ಟಾರ್ಟಿಂಗ್ ಐತಲ್ಲ, ಸ್ಟಾರ್ಟಿಂಗಿಗೆ ಇಲ್ಲಿಂದನೇ ಸಪ್ಲೈ ಆಗ್ತೈತೆ. ಇದು 12 ಅಡಿ ಆಳ ಐತೆ, ಒಂದು 60 ಅಡಿ ಆಗಲ್ಲ, 150 ಅಡಿ ಉದ್ದ ಮಾಡ್ತೀನಿ. ಇದರಲ್ಲಿ ಮೀನು ಸಾಕಿ 3,000 ಮೀನು. ಇಷ್ಟ 3,000 ಮೀನು. ಅದು ದೊಡ್ಡದೈತೆ ಕಣ್ರಿ. ಅದು ಅಲ್ಲಿ ಸ್ವಲ್ಪ ಇದಾಗಿತ್ತು, ತಡ್ರಿ ತೋರಿಸ್ತೀನಿ. ಅಲ್ಲಿ ಮೀನುಗಳು ಫುಡ್ ಇಲ್ಲೇ ಇಟ್ಕೊಂಡಿದ್ದೀರಾ ಸರ್? ಇಲ್ಲ ರೀ, ವೇಸ್ಟ್ ಕೊಬ್ಬರಿ ಬಿದ್ದಿದ್ವಲ್ಲ ಇಲ್ಲಿ, ಮೀನಾರು ತಿನ್ನಲಿ ಅಂತೇಳಿ. ಈಗ ಎಣ್ಣೆ ನಾವು ಕೊಬ್ಬರಿ ಎಣ್ಣೆ ನಮ್ಮನೆಗೆಲ್ಲ ಕೊಬ್ಬರಿ ಎಣ್ಣೆನೇ ಮಾಡ್ಕೊಂಡು, ನಮ್ಮದೇ ತೋಟದ್ದು. ನೀವು ಕೊಬ್ಬರಿ ಎಣ್ಣೆಲ್ಲೇ ಅಡುಗೆ ಮಾಡೋದಾ? ಹಾಂ, ನೋಡ್ರಿ, ಯು ಕ್ಯಾನ್ ಸೀ. ಸರ್. ಹಾಂ ಸರ್, ಅಂದರೆ ವರ್ಷಕ್ಕೊಂದ್ಸಲ ಹಿಡಿತೀರಾ ಸರ್? ಹಿಡಿಸ್ತೀನಿ. ಲಾಸ್ಟ್ ಇಯರ್ ಒಂದು 70,000 ಬಂದಿತ್ತು, ಬಟ್ ಏನು ಅಂತಲ್ಲ ಪ್ರಾಫಿಟ್ ಆಗಲಿಲ್ಲ. ಸರಿಯಾ ಈ ಸರಿ ಚೆನ್ನಾಗೈತೆ. ಈ ಸರಿ ಯಾವ ಜಾತಿ ಬಿಟ್ಟಿದ್ದೀರಾ ಸರ್? ಕಾಟ್ಲಾ. ಎಲ್ಲ ಕಾಟ್ಲಾ ಬಿಟ್ಟು ನೋಡ್ರಿ. ಕೊಬ್ಬರಿ ತಿನ್ನಕ್ಕೆ ಬರ್ತದೆ ಎಲ್ಲದು. ಏನಾರು ಹಾಕ್ರಿ, ಮನೆಗೆಲ್ಲ ಉಳಿದಿದ್ದು ಎಲ್ಲ ವೇಸ್ಟು ತಂದು ಹಾಕ್ತೀನಿ. ಎಲ್ಲದು ಅದೇ ಫುಡ್ಡು. ಸುಮ್ಮನೆ ಆ ಫುಡ್ ಹಾಕ್ರಿ ಈ ಫುಡ್ ಹಾಕ್ರಿ ಅವೆಲ್ಲ ಸುಳ್ಳು. ಸುಮಾರು ನಿಮ್ಗೆ ಎಷ್ಟು kg ಬಂದಿದೆ ಸರ್ ಒಂದು ಮೀನು? ಸರಿನಾ 600 kg. 600 kg. ಹಾಂ. ಒಂದೊಂದು ಮೀನು ಎಷ್ಟು ತೂಕ ಬಂದಿತ್ತು? ಒಂದು 1 kg ತೋರಿಸಿದ್ದಾರೆ ಫೋಟೋನ. 1 kg ಬಂದಿತ್ತಾ? ಅದು ಏನಾಯ್ತು, ಲಾಸ್ಟ್ ಇಯರ್ ಒಂದೇ ದಿವಸ ಯಾವತ್ತೋ ಮಳೆ ಬಂದ್ಬಿಡ್ತಲ್ಲ, ಅದು ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಪೈಪು, ಗೊತ್ತಾಗಿಲ್ಲ, ಕಟ್ಟೆ ಹೊಡ್ಕೊಂಡು ಹೋಗ್ಬಿಟ್ಟು ಅರ್ಧ ಹೋಗ್ಬಿಟ್ಟಿತ್ತು. ನೋಡ್ರಿ ಇಲ್ಲಿ ನೀರು ತುಂಬಿದಾಗ ಹೋಗ್ಬಿಟ್ಟಿದ್ದಾವೆ, ಸ್ವಲ್ಪ ಹೊಡ್ಕೊಂಡು ಹೋಗ್ಬಿಟ್ಟಿತ್ತು. ಒಂದೇ ರಾತ್ರಿ ಒಂದು 5 ಗಂಟೆ ಮಳೆ ಬಂದ್ಬಿಡ್ತಲ್ಲ, ಈ ಪೈಪ್ ಏನು ಮಾಡಿತ್ತೆ ಬ್ಲ್ಯಾಕ್ ಆಗಿದೆ. ನಾವು ಮಳೆನೇ ಇರಲಿಲ್ಲಲ್ಲ, ಹಂಗಾಗಿ ಇಲ್ಲಿ ತುಂಬಿದ ನೀರು ಆ ಕಡೆ ಹೋಗ್ತಾ ಇರುತ್ತಾ? ಹಾಂ, ಇಲ್ಲಿ ಹೋಗ್ತಾ ಇರ್ತಿತ್ತು ನೀರು. ಇಲ್ಲಿ ಪೈಪಲ್ಲಿ ಓವರ್ಫ್ಲೋ ಆದರೆ ಹೋಗ್ತಾ ಇರ್ತೈತೆ. ಈಗ ನೆಕ್ಸ್ಟ್ ಇನ್ನು ಏನು ಡೆವಲಪ್ಮೆಂಟ್ ಮಾಡ್ಕೊಬೇಕು ಅಂತ ಇದ್ದೀರಾ ಸರ್ ನಿಮ್ಮ ತೋಟ? ಎಲ್ಲ ಇನ್ನೂ ಒಂದು 50 ಥರದ ಹಣ್ಣಿನ ಗಿಡ ಹಾಕ್ಬೇಕು ಅಂತಿದ್ದೀನಿ. ಒಂದು 50 ಥರದ ಹಣ್ಣಿನ ಗಿಡ. ಯಾಕೆಂದರೆ ಇಂಥ ಬೆಳೆ ಇಲ್ಲ ಅನ್ನಂಗೆ ಇರಬಾರ್ದು ನನ್ನ ತೋಟದಲ್ಲಿ. ಈಗ ನಿಮಗೆ ಸರ್ಕಾರದಿಂದ ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರಿ, ಏನೆಲ್ಲ ಪ್ರಶಸ್ತಿ ಕೊಟ್ಟಿದ್ದಾರೆ ಸರ್ ನಿಮಗೆ? ನನಗೆ ತಾಲೂಕು ಮಟ್ಟದ ಫಸ್ಟ್ ಸ್ಟಾರ್ಟಿಂಗ್ ಕೊಟ್ಟಿದ್ರು, ಆಮೇಲೆ ಜಿಲ್ಲಾ ಮಟ್ಟದ ಕೊಟ್ಟಿದ್ರು. ಈ ಸರಿ ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಅಂತೇಳಿ ಇದು ಮಾಡಿದ್ದಾರೆ. 3 ಸರಿ ಬಂದಿತ್ತು ಅವಾರ್ಡು. ನಿಮ್ಮ ಮತ್ತೆ ರೈತರು, ಸ್ಟೂಡೆಂಟು, ಡಿಪಾರ್ಟ್ಮೆಂಟ್ ಎಲ್ಲ ಬರ್ತಾ ಇರ್ತಾರೆ. ಸ್ಟೂಡೆಂಟ್ರು ಎಲ್ಲ ಬರ್ತಾ ಇರ್ತಾರೆ, ಮತ್ತು ರೈತರುಗಳು ಕೇಳ್ಕೊಂಬರ್ತಾರೆ. ತುಂಬ ಜನ ಬರೋದು ಎಲ್ಲ ಎಜುಕೇಟೆಡ್ ರೈತರೇ, ಡಾಕ್ಟ್ರು, ಇಂಜಿನಿಯರ್ಗಳು ಬಂದು ನೋಡಿ ಕೇಳ್ಕೊಂಡು ಹೋಗ್ತಾರೆ. ನಮ್ಮ ರೈತರಿಗೆ ಅದೊಂದು ದುರಾದೃಷ್ಟ ಅಂದರೆ ಕೇಳಬೇಕು ಅನ್ನೋದು ಒಂದು ಈಗೋ ಅನ್ನೋ ಬಂದ್ಬಿಟ್ಟಿರ್ತದಲ್ಲ, ಹಂಗಾಗಿ ಯಾರೂ ರೈತರು ಉದ್ಧಾರ ಆಗ್ತಾ ಇಲ್ಲ. ಸತ್ಯ ಹೇಳ್ತೀನಿ ನೋಡಿರಿ, ನಾವು ಆನ್ಲೈನ್ ಪಾಠಕ್ಕೆ ಬರ್ತಾರಲ್ಲ, ಎಲ್ಲ ಡಾಕ್ಟ್ರು, ಇಂಜಿನಿಯರ್ಸೇ ಬರೋದು ಪಾಠಕ್ಕೆ. ಯಾರು ಒಬ್ಬರು ರೈತರು ಬರಲ್ಲ ಕಣ್ರಿ, ಕೇಳೋಂಥ ಪೇಷನ್ಸೇ ಇರಲ್ಲ. ಈಗ ಕೃಷಿ ಮೇಳದಾಗ ನೋಡಿರ್ಬೋದು ನೀವು, ಸುಮ್ಮನೆ ಏನೋ ಸ್ಟಾಲ್ ನೋಡ್ಕೊಂತಾರ ಹೋಗ್ತಾರ ಬಿಟ್ಟರೆ ಬಾಕಿದು ಯಾವುದಕ್ಕೂ ನಾವು ತಲೆ ಕೆಡ್ಸ್ಕೊಂತೀವಿ. ಏನಾರ ಆಗಲಿ ಕಲಿಬೇಕು ಅನ್ನೋ ಒಂದು ಮನೋಭಾವನೆ ಇರಬೇಕು, ಅವಾಗಷ್ಟೇ. ಈಗ ನೋಡಿರಿ, ಯಾರೋ ಡಾಕ್ಟರ್ಸ್ ಬರ್ತಾರೇನ್ರಿ, ಇಬ್ಬರು ಬಂದಿರೋ ಡಾಕ್ಟರ್ಸು ಇದರಲ್ಲಿ ಜಯದೇವದಲ್ಲಿ ಕೆಲಸ ಮಾಡೋರು. 2 ದಿವಸ ಗಂಡ ಹೆಂಡತಿ ಅಲ್ಲೇ ಅಡುಗೆ ಮಾಡ್ಕೊಂಡು, ನಮ್ಮಲ್ಲಿ ಅಡುಗೆ ಮನೆ ಎಲ್ಲ ಐತೆ, ಸ್ವಲ್ಪ ಈಗೇನು ಎಲ್ಲ ಸಾಮಾನು ಇಟ್ಬಿಟ್ಟಿನಿ. ಅಡುಗೆ ಮಾಡ್ಕೊಂಡು ಅಲ್ಲೇ ಊಟ ಮಾಡ್ಕೊಂಡು 2 ದಿವಸ ಕೆಲಸ ಮಾಡಿ ಕಲ್ತ್ಕೊಂಡು ಹೋಗಿ ಮಾಡಿದ್ದಾರೆ ತೋಟನ. ಫೋನ್ ಮಾಡ್ತಾರೆ ಅವರು.